6ರಿಂದ 10ನೇ ತರಗತಿವರೆಗೆ ಇದು ಒಂದು ಶಿಕ್ಷಣ ಅಂತೇಳಿ ಬೋಧನೆ ಮಾಡಬೇಕಂತೇಳಿ ಮಾಡಿದ ಉದ್ದೇಶ ಇದುವರೆಗೂ ಸಭಾಧ್ಯಕ್ಷರೇ ಸಫಲ ಆಗಲಿಲ್ಲ. ಆ ಸಫಲ ಆಗಬೇಕು ಅಂದರೆ ದೈಹಿಕ ಶಿಕ್ಷಣ ಹಂಗಿದ್ರೆ ಶಿಕ್ಷಣ ಅಲ್ವಾ? ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್. ಈಗ ನೋಡಿ, ಯಾವುದರಲ್ಲಿ ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಮಾಡಿದೆ. ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಲ್ಲ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ಆಗಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾನು ಸದೃಢತೆ ಇದ್ದಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ. ಇತರೆ ಪಠ್ಯಪುಸ್ತಕಗಳಂತೆ 7ನೇ ಸಬ್ಜೆಕ್ಟ್ ಆಗಿ ಇದನ್ನು ಪಡಿಬೇಕು ಅಂತೇಳಿ ದೈಹಿಕ ಶಿಕ್ಷಣನ ಹೇಳಿದರು. ಆದರೆ ಇವತ್ತವರೆಗೆ ವಾಟ್ ಈಸ್ ದಿ ಪೊಸಿಷನ್? ಮೋರ್ ದ್ಯಾನ್ 80% ಆಫ್ ದಿ ಈ ಪ್ರೈಮರಿ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ಆರ್ ಡಿಪ್ರೈವ್ಡ್ ಫ್ರಮ್ ದಿ ಲ್ಯಾಕ್ ಆಫ್ ಫ್ಯಾಕಲ್ಟಿ ಆಫ್ ದಿ ದೈಹಿಕ ಶಿಕ್ಷಣ. ಹೀಗಾದರೆ ದೈಹಿಕ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಇದ್ದರೆ ಹೇಗೆ ಇದು ಸಾಧ್ಯ ಆಗ್ತದೆ ಹೇಳಿ ನೋಡಿ. 80% ಇಲ್ಲ ಸರ್. 5,000 ಜನ ನೀವು ಬಾಬಾ ಸಚಿವರು ಹೇಳ್ತಾ ಇದ್ದಾರೆ ಈಗ ಫಿಲಪ್ ಮಾಡ್ತೀವಿ ಉಳಿದವರು ಅಂತ ಹೇಳಿದ್ದೆ. ಇಲ್ಲೇ ಇದ್ಮೇಲೆ ನೀವು ಖೇಲ್ ಇಂಡಿಯಾ ಹೆಂಗೆ ಮಾಡ್ತೀರಿ, ಫಿಟ್ ಇಂಡಿಯಾ ಹೆಂಗೆ ಮಾಡ್ತೀರಿ? ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಹೇಗೆ ನಡೀತದೆ? ಇದ್ರ ಬಗ್ಗೆ ನಾನು ಶಿಕ್ಷಣ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಕೇಳಿರ್ತಕ್ಕಂಥದ್ದು ಎಷ್ಟರೊಳಗೆ ಫಿಲಪ್ ಮಾಡ್ತೀರಿ? ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಹೇಳಿದಿರಿ. ಉತ್ತರ ಕರ್ನಾಟಕ ಅಲ್ಲ, ಆಲ್ ಓವರ್ ಕರ್ನಾಟಕ ಇದನ್ನು ಭಾಳ ಸ್ಪುಟ್ನಿಕ್ ಬೇಡ ಇದರಲ್ಲಿ ಸಮರೋಪಾದಿಯಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ದೈಹಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನು ಮಾಡಿ ಅಂತ. ದೈಹಿಕ ಶಿಕ್ಷಕರು ಇಲ್ಲಂಗೆ ಮಾಡಬೇಡಿ. ಆಮೇಲೆ ಜಿಲ್ಲೆ ಒಳಗೆ ತಗೊಳ್ತೀರಿ. ಜಿಲ್ಲೆ ಒಳಗೆ ಅಲ್ಲಿ ಖಾಲಿಯಾಗಿದ್ದ ಇನ್ನೊಂದು ಜಿಲ್ಲೆಗೆ ನೀವು ಕಳಿಸ್ತಕ್ಕಂಥದ್ದು ಸರಿಯಲ್ಲ. ಜಿಲ್ಲೆನಲ್ಲೇ ಇಡಬೇಕು, ಅದನ್ನೆಲ್ಲೂ ಹೊರಗಡೆ ಕಳಿಸ್ಬಾರ್ದು ಅನ್ನೋದು ನಂದು ಇದರಲ್ಲಿದೆ. ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತಾಪತ್ರೆ ಆಗ್ತಾಯಿದೆ, ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟು. ಅದ್ರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅಂತ. ನಂದು ಒಂದು ಕಾಳಜಿ, ಅಲ್ಲಿವರೆಗೆ ರಿಕ್ರೂಟ್ಮೆಂಟ್ ಬೇರೆ ವಿಚಾರಕ್ಕೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೀರಿ. ಹಂಗೆ ಖಾಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ರೆ ತಪ್ಪೇನಿಲ್ಲ. ಆ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಟೈಮ್ ಗ್ಯಾಪ್ ದಯವಿಟ್ಟು ಮಾಡಿ ಅಂತ ನನ್ನ ವಿನಂತಿ.